ಆಷಾಢ ಮಾಸದ ಪ್ರಾರಂಭ, ಆಚರಣೆ ಮತ್ತು ಸಮಾಪ್ತಿ. ಆಷಾಢ ಮಾಸವು ಹಿಂದೂ ಧರ್ಮದಲ್ಲಿ ಭಕ್ತಿ, ತಪಸ್ಸು ಮತ್ತು ಆತ್ಮಶುದ್ಧಿಗೆ ಮೀಸಲಾದ ಪವಿತ್ರ ಮಾಸವಾಗಿದೆ. ಈ ಮಾಸದಲ್ಲಿ ದೇವರ ಆರಾಧನೆ, ವ್ರತ, ದಾನ ಧರ್ಮ ಹಾಗೂ ಮಂತ್ರ ಜಪಕ್ಕೆ ವಿಶೇಷ ಮಹತ್ವವಿದೆ. ಆಷಾಢ ಮಾಸದ ಪ್ರಾರಂಭ 2026ರ ಅಮಂತ ಪಂಚಾಂಗದ ಪ್ರಕಾರ ಆಷಾಢ ಮಾಸವು ಜುಲೈ 14ರಂದು ಪ್ರಾರಂಭವಾಗಿ ಆಗಸ್ಟ್ 12ರಂದು ಅಂತ್ಯಗೊಳ್ಳುತ್ತದೆ. ಆಷಾಢ ಮಾಸದಲ್ಲಿ ಮಾಡಬೇಕಾದ ಆಚರಣೆಗಳು ಯಾವುವು ಎಂದರೆ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡುವುದು, ಪ್ರತಿದಿನ ದೀಪ ಹಚ್ಚಿ ವಿಷ್ಣು, ಶಿವ, ದುರ್ಗಾದೇವಿ ಅಥವಾ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಆರಾಧಿಸುವುದು, ತುಳಸಿ ಪೂಜೆ ಮತ್ತು ತುಳಸಿಗೆ ನೀರನ್ನು ಅರ್ಪಿಸುವುದು, ಏಕಾದಶಿ, ಸೋಮವಾರ ಅಥವಾ ಶುಕ್ರವಾರ ವ್ರತವನ್ನು ಆಚರಿಸುವುದು, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಶಿವ ಪಂಚಾಕ್ಷರಿ ಅಥವಾ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವುದು, ಅನ್ನದಾನ, ಗೋಸೇವೆ, ಬಡವರಿಗೆ ದಾನ ಮಾಡುವಂತಹ ಸತ್ಕಾರ್ಯಗಳನ್ನು ಮಾಡುವುದು. ಆಷಾಢ ಮಾಸದಲ್ಲಿ ತಪ್ಪಿಸಬೇಕಾಗುವುದು ಅನಗತ್ಯ ಕೋಪ, ಸುಳ್ಳು, ಜಗಳ ಇವುಗಳನ್ನು ದೂರವಿಡಬೇಕು. ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ದೇವರ ಪೂಜೆ ಮತ್ತು ನಿತ್ಯ ಪ್ರಾರ್ಥನೆಯನ್ನು ನಿರ್ಲಕ್ಷಿಸಬಾರದು. ಆಷಾಢ ಮಾಸದ ಅಂತ್ಯ ಆಷಾಢ ಅಮಾವಾಸ್ಯೆಯೊಂದಿಗೆ ಈ ಮಾಸವು ಮುಕ್ತವಾಗುತ್ತದೆ. ನಂತರ ಆರಂಭವಾಗುವುದು ಶ್ರಾವಣ ಮಾಸ.